ಮಧುರ ಇನ್ನು ಯಾಕೆ ಮನೆ ಕಂಡಿಲ್ಲ? ಜಾನ್ ಇಲ್ದ ನಂಗೆ ನಿದ್ದೆ ಬರಲ್ಲ ಗೌಡ್ರ. ಅವ್ರ ಬಗ್ಗೆ ಯಾಕೆ ಯೋಚನೆ ಮಾಡಿರಿ? ನಾನಿಲ್ವಾ ಅಂದ್ರೆ ನಿಮ್ಮನ್ನ ಕಾಯಕ್ ಅವನೆಲ್ಲ ಯಾಕೆ ಭಯಪಟ್ಟರಿ? ನೆಮ್ಮದಿಗೆ ಹೋಗಿ ಮನೆ ಕಳಿ ಹೋಗಿ. ಗೌಡ್ರ ಇದು ಭಯದ ಪ್ರಶ್ನೆ ಅಲ್ಲ. ಜಾನಿ ಕೆಲಸ ಹುಡ್ಕೊಂಡ್ ಬರ್ತೀನಿ ಅಂತ ಹೋದವ್ರು ರಾತ್ರಿ ಆದ್ರೂ ಇನ್ನೂ ಮನೆಗೆ ವಾಪಸ್ ಬಂದಿಲ್ಲ. ಅದಕ್ಕೆ ಯೋಚನೆ ಮಾಡ್ತಿದ್ದೀನಿ. ಕೆಲಸ ಸಿಕ್ಕಿಲ್ಲ ಅನ್ಸುತ್ತೆ, ಅದಕ್ಕೆ ಬಂದಿಲ್ಲ. ಅವ್ರೇನು ದೂರ ಹೋಗಿದಾರ? ನಮ್ಮ ಮಟ್ಟಿಲ್ ತಾನೇ ಇರೋದು. ನಿಮ್ಮ ಮಟ್ಟಲ್ಲಿ ಇದ್ರು ನಾನು ನೋಡಕ್ಕೆ ಒಂದೇ ಒಂದ್ಸಲನೂ ಬರ್ಲಿಲ್ಲ. ಇಷ್ಟರಲ್ಲೇ ಗೊತ್ತಾಗಲ್ವಾ ಅವ್ರಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ? ಹಂಗೆಲ್ಲ ಹೇಳ್ಬೇಡಿ ಚಂದನವ್ರೆ. ನಮ್ಮ ಬಾಬಣ್ಣಂಗೆ ನನ್ ಕಂಡ್ರೆ ಇಷ್ಟ. ಆದ್ರೆ ನಮ್ಮ ಅತ್ತೆ ಅವ್ನಿಗೆ ಎದ್ರುಕೊಂಡು ಬರ್ತಾ ಇಲ್ಲ ನೀ. ಅದೆಲ್ಲ ನಿಮ್ಮ ನಂಬಿಕೆ ಅಷ್ಟೇ. ಅವ್ರಿಗೆ ನಿಜವಾಗ್ಲೂ ನಿಮ್ಮ ಮೇಲೆ ಪ್ರೀತಿ ಇದ್ದಿದ್ರೆ ಬಂದು ನೋಡೋದಿರ್ಲಿ, ಅಟ್ಲೀಸ್ಟ್ ಫೋನ್ ಮಾಡಾದ್ರೂ ಮಾತಾಡ್ಬೋದಾಗಿತ್ತಲ್ವಾ? ಹಂಗಾರೆ ಮಧುರ ಅವ್ರಿಗೆ ನೀವು ಫೋನಲ್ಲಿ ಮಾತಾಡಿದ್ರ್ಯಾ? ಕೇಳೋ ಅಂತ ಅನ್ಕಂಡಿ, ಆದ್ರೆ ಕೇಳಿದ್ರೆ ಎಲ್ಲಿ ಸೋತೋಗ್ಬಿಡ್ತೀನಿ ಅಂತ ಕೇಳಲಿಲ್ಲ ನೀ. ಗೌಡ್ರೆ ನೀವ್ ಯಾರ ಮುಂದೆ ಸೋಲ್ತಿದ್ರಿ? ನಿಮ್ ಹೆಂಡತಿ ಮುಂದೆ ತಾನೇ ಸೋಲ್ತಿದ್ರಿ. ಗಂಡ ಹೆಂಡತಿ ಅಂದ್ಮೇಲೆ ಒಬ್ರು ಸೋಲ್ಬೇಕು, ಒಬ್ರು ಗೆಲ್ಬೇಕು. ನೀವು ಹೇಳೋದು ತಿಟ ಮಧುರ ಅವ್ರೆ, ಆದ್ರೆ ಮದುವೆ ಆದಾಗಿಂದ ಸೋತು ಸುಸ್ತಾಗ್ಬಿಟ್ಟಿನಿ. ಈ ಸತಿ ನಾನು ಗೆಲ್ಲವಂತ ನೋಡ್ದಿ. ಗೌಡ್ರೆ ನೀವ್ ಯಾವತ್ತೂ ಒಂದ್ ಹೆಣ್ಣು ಮುಂದೆ ಗೆಲ್ಲಕ್ ಆಗಲ್ಲ ರೀ. ಒಪ್ಕೊಂಡಿ, ನೀವಿರೋದೇ ನಮ್ಮನ್ನ ಸೋಲ್ಸಕ್ಕೆ. ಏನಿದು ಅಪಸ್ವರ? ಇದು ಅಪಸ್ವರ ಅಲ್ಲ ಪುಟ್ಟಮಲ್ಲಿ ಅವರೇ, ಗಂಡ ಹೆಂಡತಿ ನಡುವಿನ ಮಧುರ ಸ್ವರ. ಇದು ಮಧುಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಏನು ಇಲ್ಲ, ಮಧುರ ಅವ್ರಿಗೆ ಎಲ್ಲ ಅರ್ಥ ಆಯ್ತದೆ. ನಿಮ್ಗೆ ಬುದ್ಧಿ ಕಲ್ಸುವಂತ ಮಾಡವ್ರೆ. ನೀವು ಅವಳನ್ನ ಬಿಟ್ಕೊಡಲ್ಲ ಅಲ್ವಾ? ಸರಿ, ನೀವು ಮಲಗಿ, ನಾಳೆ ಏನಾದರೂ ಯೋಚನೆ ಮಾಡೋಣ. ಏನ್ ಇನ್ಸ್ಪೆಕ್ಟ್ರೆ ಒತ್ತರ ಇತ್ತ ಬಂದ್ಬಿಟ್ಟಿದಾರಿ? ನೀವು ಅತ್ತಾಗ ಬರ್ಲಿಲ್ಲಲ್ಲ, ಅದಕ್ಕೆ ನಾನು ಇತ್ತ ಬಂದೆ. ಏನ್ ವಿಷಯ ಇನ್ಸ್ಪೆಕ್ಟರ್? ಸುಂದ್ರಿ ಮೇಡಮ್, ನೀವು ಇವತ್ತು ಪೇಪರ್ ಕಾಣಲಿಲ್ಲ ಮರ್ರ? ಕಾಣಲಿಲ್ಲ. ಸುದ್ದಿ ಕೊಡಕ್ ನೀವೇ ಬಂದಿರಲ್ಲ, ಅದ್ಯಾನಂತ ಹೇಳಿ. ನೋಡ್ರೆ, ನೀವಿವತ್ತು ಸ್ಟಾರ್ ಮರ್ರ. ಸುಂದ್ರಿ ಮೇಡಮ್, ನಿಮ್ಮ ಬಗ್ಗೆಯೂ ಲಾಯ್ಕ್ ಮಾಡಿ ಬರ್ತೀರ ಮರ್ರ. ಇದ್ರು ಇಂಥ ಯಜಮಾನಿ ಇರ್ತ, ಸಿಕ್ಕ್ರೆ ಇಂಥ ಕೆಲ್ಸಗಾರ ಸಿಕ್ಕಂದಳಿ. ಕಾಣಿ ಕಾಣಿ ಕಾಣಿ. ಏನು ಹೇಳ್ತಿದ್ಯಾ? ಪೇಪರಲ್ಲಿ ಬರ್ತಿರೋದನ್ನು ಓದ್ತಿದ್ದೇನೆ ಜಾನಿ ಬಾಯಿ. ಮುಂದುಗಡೆ ಮನೆಯವರೊಂದು ಹೊಸ ಸ್ಕೀಮ್ ಓಪನ್ ಮಾಡಿದಾರಂತೆ. ಅದೆಂತಾದ್ರೂ ಹಿಟ್ ಆದ್ರೆ ಹೊಸ ಸಂಚಲನವನ್ನೇ ಉಂಟು ಮಾಡ್ತದೆ ಅಂತ ಬರ್ತಿದ್ದಾರೆ. ಜಾನಿ ಬಾಯಿ, ನಿಮಗೂ ಹೇಗೂ ಕೆಲಸ ಇರಲಿಲ್ಲ, ಈಗೊಂದು ಕೆಲಸ ಸಿಕ್ಕಿದಾಗಾಯ್ತು. ಇನ್ನು ನೀವು ಕೆಲಸ ಬೇಕಂತೇಳಿ ಬೇರೆ ಎಲ್ಲಿ ಕೂಡ ಕೇಳಬೇಡಿ. ಇದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗಿ ಜೀವನದಲ್ಲಿ ಉದ್ಧಾರ ಆಗ್ತೀರಾ. ಐ ಲೈಕ್ ಇಟ್. ನಾನು ಈ ಮನೆ ಕೆಲಸದವನಲ್ಲ. ಅದು ನಿಮಗೆ ಗೊತ್ತು, ನನಗೆ ಗೊತ್ತು, ಊರವರಿಗೆ ಗೊತ್ತಿರಬೇಕಲ್ಲ. ಇವನು ಬೊಗಳಿ ಬಿಡ್ತೇನೆ ತಿಳಿ ಬಾಯಿಗೆ ಬಂದಾಗೆ ಮಾತಾಡ್ತಾರೆ. ಗೌಡ್ರಂತೂ ಎಲ್ಲ ಕೆಲಸದವರಿಗೂ ರೋಲ್ ಮಾಡಲ್ಲ. ನೋಡ್ರೆ, ಹಿಂಗೆ ತಿಕ್ಕಿ ತಿಕ್ಕಿ ಕೆಲಸ ಮಾಡಿ ನೀಯ ತುಳ್ಸ್ಕಣಿ. ಓ ಭದ್ರಂಗಿ ಇನ್ಸ್ಪೆಕ್ಟ್ರೆ, ನಾ ಏನು ಕೆಲಸದಲ್ಲ, ಏನೋ ಪರಿಸ್ಥಿತಿ ಒತ್ತಡಕ್ಕೆ ಸಿಗಾಕೊಂಡು ಅವ್ರಿಗೆ ಸಹಾಯ ಮಾಡ್ತಾವನೆ ಅಷ್ಟೇ. ಅದು ಎಂಥದೇ ಹೇಳಿ ಗೌಡ್ರೆ, ನೀವೀಗ ಒಳ್ಳೆ ಕೆಲಸಗಾರರಂದಳಿ ಎಲ್ಲರಿಗೂ ಗೊತ್ತಾಯ್ತು. ನಿಮ್ಗೀಗ ಡಿಮಾಂಡ್ ಬತ್ತತ್ತು, ಬೇರೆಯವ್ರು ಜಾಸ್ತಿ ಕೊಡ್ತೆ ಅಂದೇಳಿ ಹೇಳ್ರೆ ಸುಂದ್ರಿ ಮೇಡಮ್ ಅಂತ ಬಿಟ್ಟು ಹೋಗ್ಬೇಡಿ. ರಾಕಿರಯ್ಯವ್ರೆ, ಹಂಗೆಲ್ಲ ಹೇಳ್ಬೇಡಿ. ಇದರಲ್ಲಿ ಇವ್ರದ್ದೇನು ತಪ್ಪಿಲ್ಲ. ನಾನೇ ಇವ್ರ ಕೆಲಸ ಮಾಡಕ್ ಓದುದು. ಇದು ಹಿಂಗೆಲ್ಲ ಗೊತ್ತಾಯ್ತದೆ ಅಂತ ಗೊತ್ತಿರ್ಲಿಲ್ಲ. ಇದನ್ನ ಬರ್ದವ ನನ್ನ ಕೈಗೆ ಏನಾದ್ರು ಸಿಗಾಕೊಂಡ್ಬಿಟ್ರೆ ಪರವಾಗಿಲ್ಲ ಮಧು, ನೀನು ತುಂಬಾ ಚೆನ್ನಾಗಿ ಆಡ್ತೀಯಾ. ಬಾಂಬೆಲಿ ನಾನು ಸ್ಟೇಟ್ ಲೆವೆಲ್ ಚಾಂಪಿಯನ್, ಗೊತ್ತಾ? ಹೌದಾ? ಹೊಡಿ ಕೈ. ಇದೇನಪ್ಪ, ಅಣ್ಣಪ್ಪನವರು ಪಾತ್ರೆ ಬೆಳಗ ಕೈಯಲ್ಲಿ ಇವರು ಕೈ ಹೊಡಿತಾವ್ರೆ. ಮಥುರವ್ರೆ ಸಕ್ಕರೆ ಕಂಡಾಗ ಇರುವೆ ಬಂದಂಗೆ ಬಂದ್ಬಿಡ್ತಾರೆ. ಏನ್ ಮಥುರವ್ರೆ, ಅಣ್ಣಪ್ಪನವ್ರ ಜೊತೆ ಕೂತ್ಕೊಂಡು ಪಗಡ ಆಡ್ತಾ ಇದ್ದಾರಿ. ಗೌಡ್ರೆ, ಇದು ಪಗಡೆ ಅಲ್ಲ ರೀ, ಚೆಸ್ಸು. ಅಲ್ಲ ರೀ, ನಾನು ಆಡ್ತಿದ್ದೀನಿ ತಾನೆ, ನನ್ನನ್ನೇ ಕೇಳ್ಬೋದಿತ್ತಲ್ಲ. ಓ ಅಣ್ಣಪ್ಪನವ್ರೆ, ನಿಮ್ಮನ್ನು ವಿಚಾರಿಸ್ಕೊಳ್ಳೋದು ವಿದ್ಯೆ ಅದೇ. ಮೊದಲು ನಮ್ಮ ಮಟ್ಟಿಗೆ ಬಂದಿರೋ ಅತಿಥಿಗಳನ್ನ ವಿಚಾರಿಸ್ಕೋಬೇಕು. ಎಕ್ಸ್ಕ್ಯೂಸ್ ಮೀ, ಇದು ನಿಮ್ಮನೆ ಅಲ್ಲ, ನಮ್ಮನೆ. ಅಷ್ಟಕ್ಕೂ ಇವಳ ಹೆಸರು ನಿಮ್ಗೆ ಗೊತ್ತಾಯ್ತು? ಅಣ್ಣಪ್ಪನವ್ರೆ, ನಿಮ್ಮ ಮಟ್ಟಿಗೆ ಯಾರೇ ಬರ್ಲಿ, ಅವ್ರು ಮೊದಲು ಪರಿಚಯ ಆಗೋದು ನನಗೆ. ಏನಂದ್ರಿ ಮಥುರವ್ರೆ? ಅದು ನಿಜನೇ ಬಿಡಿ. 24 ಗಂಟೆ ನಮ್ಮನೇಲೆ ಬಿದ್ದಿರ್ತಿರಲ್ಲ, ಅದಕ್ಕೆ ನಾವು ನಾಯಿ ಸಾಕಿಲ್ಲ. ನಾವು ಸಾಕಿಲ್ಲ. ಏನ್ ಗೌಡ್ರೆ, ಮನೆಗ್ ಬರುವಾಗ ನನ್ನ ಹೆಸರು ಕೂಗ್ಲೇ ಇಲ್ಲ. ನಾಮಸ್ಮರಣೆ ಮಾಡ್ಕೊಂಡೇ ಬಂದ್ರು, ಆದ್ರೆ ಮಧು ರ ಅನ್ನೋದು ಬಿಟ್ಟು ಮಧು ರ ಅನ್ಕೊಂಡ್ ಬಂದ್ರು. ಓ, ಒಂದೇ ದಿನಕ್ಕೆ ಪಾರ್ಟಿ ಚೇಂಜಾ? ಮಧುರವ್ರೆ, ಅಣ್ಣಪ್ಪನವರು ಯಾನೇನೋ ಹೇಳ್ತಾರೆ, ಅವ್ರ ಮಾತನ್ನ ನಂಬೇಡಿ. ಮತ್ತು ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು, ಬಾ. ಓ ಅಣ್ಣಪ್ಪನವ್ರೆ, ನಿಮ್ಗೆ ತಿನ್ನಕ್ಕೂ ಬರಲ್ಲ,
ತಿನ್ನೋರ್ನ ಬುಡಕ್ಕೂ ಬರಲ್ಲ. ಇಂಥ ನೀರ್ದೋಸೆ ಹಾಕೋ ಮತ್ತೆ ನನ್ಗಾಡಕ್ ಬರಲ್ಲ ಅನ್ಕೊಂಡಿದ್ದೀರಾ? ನಿಮಗೆ ಚಳಿ ಆದ್ರೆ ನಿಮ್ಮನೆ ಕಂಬಳಿ ಹೊತ್ಕೊಂಡು ಮಲಗ್ರಿ, ಕಂಡೋರ್ ಮನೆ ಕಂಬಳಿಗೆ ಯಾಕೆ ಕಣ್ಣಾಗ್ತೀರಾ? ಜಾನಿಬಾಯಿ ಏನೋ ರಾಕಿ ಇಷ್ಟೊಂದು ಎಕ್ಸೈಟ್ ಆಗ್ಬಿಟ್ಟಿದ್ಯಾ? ಎಕ್ಸಾಕ್ಟ್ ಶೂಟಿ. ಸೂರ್ಯ ಹೇಳಿದ ನಿಮ್ಮ ಮನೆಗೆ ಬಾಂಬೆದೊಂದು ಹುಡುಗಿ ಬಂದಿದ್ದಾಳೆ, ನೋಡಿಕೊಂಡು ಬಾ ಅಂತ. ಅವನಿಗೆ ಬರಕ್ಕೇನಾಗಿತ್ತಂತೆ? ಅವ ಬಂದ್ರೆ ನೀವು ನೋಡ್ಲಿಕ್ಕೆ ಬಿಡ್ತೀರಾ? ಹೌದು, ನಿಮ್ಮ ಮನೆಗೆ ಕತ್ರಿನ ಕೈ ಬಂದ ವಿಷಯ ನಿಜವಾ? ಕತ್ರಿನ ಕೈ ಬಂದಿದ್ರೆ ನಾನ್ಯಾಕೋ ಸುಮ್ಮನೆ ಇರ್ತಿದ್ದೆ. ಇನ್ನೊಂದ್ಸಲ ಕತ್ರಿನ ಗಿತ್ರಿನ ಅಂತ ಈ ಕಡೆ ಬಂದ್ರೆ ಕತ್ರಿ ತಗೊಂಡು ಕಟ್ ಮಾಡ್ಬಿಡ್ತೀನಿ. ಹೌದು, ನಮ್ಮನೆಗೆ ಬಾಂಬೆ ಹುಡುಗಿ ಬಂದಿರೋ ವಿಷಯ ಆ ಸೂರಿಗೆ ಹೇಗೆ ಗೊತ್ತಾಯ್ತು? ಕುಡಿದೊಡನೆ ಕಿಕ್ಕೇರಿಸುವ ಹೆಂಡ, ನೋಡಿದೊಡನೆ ಮತ್ತೇರಿಸುವ ಹೆಣ್ಣು ಬಡ್ಡೆ ಹುಡುಗರ ಕಣ್ಣಿಗೆ ಬೀಳದಿರ್ತದ. ಐ ಡೋಂಟ್ ಲೈಕ್ ಇಟ್. ಇನ್ನೊಂದ್ಸಲ ಕಿಕ್ಕು ಗಿಕ್ಕು ಅಂತ ನಮ್ಮ ಮನೆ ಕಡೆ ಬಂದ್ರೆ ಹಾಕಿರೋ ಪ್ಯಾಂಟ್ ಉದ್ರೋಗ್ಬಿಡ್ಬೇಕು, ಹಂಗ ಬಾರಿಸ್ತೀನಿ. ಜಾನಿಬಾಯ್, ಈ ಮನೆಗೆ ನನ್ನನ್ನು ಬರಬೇಡ ಅನ್ನುವ ರೈಟ್ ನಿಮಗೆ ಯಾರು ಕೊಟ್ಟದ್ದು? ಯಾವನ್ ಯಾಕೋ ಕೊಡ್ಬೇಕು ಲೇ? ಈ ಮನೆ ನಂದು, ಈ ಮನೆಗೆ ನಾನೇ ಯಜಮಾನ. ಮಧುರ ಬಾಬಿಯ ದುಡ್ಡಲ್ಲಿ ಮಾನ ಇಲ್ಲದೆ ಬದುಕುತ್ತಿರೋರು ನೀವು, ಇದು ಮಾನಲ್ಲ ಕೆವಾನ. ಐ ಲೈಕ್ ಇಟ್. ಅಡೆ ಕಲ್ಟಿವೇಟ್ರು ಕರೆಕ್ಟಾಗಿ ಹೇಳ್ದ ಕೂಡ. ರೀ ಗೌಡ್ರೆ, ಪದೇ ಪದೇ ನಮ್ಮ ಮನೆಗೆ ಬರ್ತಿದಿರಲ್ಲ, ಮಾಡಕ್ಕೇನು ಕೆಲಸ ಇಲ್ವಾ? ಓ ಅಣ್ಣಪ್ಪನವ್ರೆ, ನನ್ನ ಕೆಲ್ಸದ ವಿಷಯ ಬಿಟ್ಟಾಕಿ. ಎಲ್ಲ ನನ್ನ ಬಾಂಬೆ ಮಿಠಾಯಿ ಕಾಣಿಸ್ತಾ ಇಲ್ಲ. ಇನ್ನೊಂದ್ಸಲ ಆ ಹುಡುಗಿನ ಬಾಂಬೆ ಮಿಠಾಯಿ ಅಂತ ಕರೆದ್ರೆ ನಿಮ್ಮನ್ನೇ ಮಿಠಾಯಿ ಮಾಡ್ಕೊಂಡು ತಿಂದು ಬಿಡ್ತೀನಿ. ಓಯ್ ಹಿಂಗ್ ಮಾಡ್ತಾರೆ ನೀವು. ಆ ಕತ್ರಿನೆಲ್ಲನ್ನು ಆ ಹುಡುಗಿಯನ್ನ ನೋಡಿದ್ದೀರಾ? ನೋಡದೆ ನೋಡ, ಬೇಡ ಬಿಡು, ಅಲ್ಲಿಗೆ ಬರ್ತೀನಿ ನೀರು. ಅಡೆ ಕಲ್ಟಿವೇಟ್ರು ಮತ್ತೆ ನೀವೆಂತ ಅದೃಷ್ಟವಂತಪ್ಪ, ಉಲ್ಪಿಯೊಟ್ಟಿಗೆ ಸೆಲ್ಫಿ ತೆಗೆಸಿಕೊಂಡಿದ್ದೀರಾ. ಹೊಡಿರಿ ಕೈ. ಅಡೆ ಕಲ್ಟಿವೇಟ್ರು ಎಣ್ಣೆಗಳನ್ನ ಬೀಳಿಸ್ಕೋಬೇಕು ಅಂದ್ರೆ ಸರಿಯಾದ ಜಾಗದಲ್ಲಿ ಮಚ್ಚ ಇರಬೇಕು. ಹೊಸ ಜನಕ್ಕೆ ಎಣ್ಣೆಗಳು ಬೀಳೋದಿರ್ಲಿ, ಅವ್ರನ್ನ ತಿರುಗೂ ನೋಡಲ್ಲ. ಇವತ್ತ್ಯಾಕೋ ನಿಮ್ ಟೈಮ್ ಸರಿ ಇಲ್ಲ ಅನಿಸ್ತಿದೆ ರೀ. ಏನ್ ನಿಮ್ ಪ್ರಾಬ್ಲಮ್ಮು? ಮೊದ್ಲು ನಿಮ್ ಟೈಮ್ನ ಸರಿ ಮಾಡ್ಕೊಳ್ಳಿ, ಆಮೇಲೆ ನನ್ನ ಟೈಮ್ ಬಗ್ಗೆ ಮಾತಾಡಿ. ಅಡ ಕಲ್ಟಿವೇಟ್ರು ನಿನ್ಗೆ ಇನ್ನೂ ಶಾನೆ ವಿಷಯಗಳು ಹೇಳ್ಬೇಕು, ಹಂಗೆ ಹೇಳಿದ್ರೆ ಆಗಲ್ಲ. ನಿನ್ಗೆ ಶಾಕ್ ಕೊಟ್ಬಿಟ್ಟು ಹೇಳಿಸ್ತೀನಿ. ಬಾ ನನ್ನ ಜೊತೆಗೆ. ಇವ್ರನ್ನ ಹೀಗೆ ಬಿಟ್ರೆ ಆಗಲ್ಲ. ಈ ವಿಷಯನ ಮೊದಲು ಪುಟ್ಟಮಲ್ಲಿ ಅವ್ರಿಗೆ ಹೇಳ್ಬೇಕು. ಚಂದನ್ ಅವರೇ, ಬಿರ್ಬಿನ್ ಬರ್ರಿ ಅಂತ ಫೋನ್ ಮಾಡಿದ್ರಿ ಅಲ್ಲ, ಯಾಕೆ? ನಾನು ಗಾಬರಿಯಿಂದ ಭಜನೆ ಅರ್ಧಕ್ಕೆ ಬಿಟ್ಟು ಬಂದ್ಬಿಟ್ಟಿ. ಮನೆಯವರೇ, ನೀವು ದೇವರು ದೀಂಡ್ರು ಅಂತ ಭಜನೆ ಮಾಡ್ತಾ ಇರಿ, ಇಲ್ಲಿ ಗೌಡ್ರು ಹುಡುಗಿರಿಂದ ಬಿದ್ದು ದೇವಿ ಭಜನೆ ಮಾಡ್ತಿರ್ತಾರೆ. ಚಂದನ್ ಅವರೇ, ಸುಮ್ನೆ ನಮ್ಮ ಬಾಬಣ್ಣನ ಬಗ್ಗೆ ಕಾರ್ಪೆಂಟ್ ಮಾಡಬೇಡಿ. ಅದು ಕಾರ್ಪೆಂಟ್ ಅಲ್ಲ, ಕಂಪ್ಲೇಂಟ್. ಹೇಳಿದ್ರೆ ಛಾಡ, ಅದನ್ನೇ ಮಾಡಬೇಡಿ. ನಾನು ಸುಳ್ಳು ಹೇಳ್ತಿಲ್ಲ. ಗೌಡ್ರಿಗೆ ಸರಿಯಾಗಿ ಸಿಂಗಲ್ ರೈಡೇ ಮಾಡಕ್ ಬರಲ್ಲ, ಇನ್ನು ಡಬಲ್ ರೈಡ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಚಂದನ್ ಅವರೇ, ನೀವೇನ್ ಹೇಳ್ತಾ ಇದ್ದೀರಾ ನಂಗೆ ಅರ್ಥ ಆಯ್ತಿಲ್ಲ. ಅದು ಯಾವಾಗ ತಾನೇ ಅರ್ಥ ಆಗಿದೆ. ನೀವು ಹೀಗೆ ಇನ್ನೋಸೆಂಟ್ ತರ ಇದ್ರೆ ಅವ್ರು ನಿಮ್ಮನ್ನ ಬಿಟ್ಬಿಟ್ಟು ಬಾಂಬೆಗೆ ಹೋಗ್ಬಿಡ್ತಾರೆ. ನಮ್ ಬಾಬಣ್ಣ ನನ್ನನ್ ಬಿಟ್ಟು ಬಾಂಬೆಗೆ ಹಾಕೋದರು. ಬಾಂಬೆ ಮಿಠಾಯಿ ತಿನ್ನಕ್ಕೆ? ಚಂದನ್ ಅವರೇ, ಯಾಕೆ ಹಿಂಗೆಲ್ಲ ಮಾತಾಡಿರಿ? ಮತ್ತಿನ್ನೇನ್ ಪುಟ್ಟಮಲ್ಲಿ ಅವರೇ, ಬಾಂಬೆಯಿಂದ ಮಧು ಫ್ರೆಂಡ್ ಒಬ್ರು ನಮ್ಮ ಮನೆಗೆ ಬಂದಿದ್ದಾರೆ. ಗೌಡ್ರು ನಮ್ಮನ್ನ ನೋಡೋ ನೆಪದಲ್ಲಿ ಪದೇ ಪದೇ ನಮ್ಮ ಮನೆಗೆ ಬಂದು ಆ ಹುಡುಗಿಯಿಂದ ಬಿದ್ದುಬಿಟ್ಟಿದ್ದಾರೆ. ಮಾಯ್ಕರ ಏನಿದು ಅಪಸ್ವರ? ಚಂದನ್ ಅವರೇ, ನೀವು ಹೇಳ್ತಾ ಇರೋದು ದಿಟ್ಟುವ? ಪುಟ್ಟಮಲ್ಲಿ ಅವರೇ, ನಾನು ಯಾವತ್ತು ನಿಮ್ಮ ಹತ್ರ ಸುಳ್ಳು ಹೇಳಿದ್ದೀನಿ? ನೀವು ಚೆನ್ನಾಗಿರ್ಬೇಕು ಅಂತಾನೆ ತಾನೇ ನಾನು ಬಯಸೋದು. ನಾನು ನಿಮ್ಮನ್ನು ಎಷ್ಟು ಇಷ್ಟಪಡ್ತೀನಿ ಅಂತ ನಿಮಗೆ ಗೊತ್ತು ತಾನೇ? ಅಂದ್ರೆ ಅಕ್ಕಪಕ್ಕದವ್ರು ಕಷ್ಟ ಅನುಭವಿಸೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ ಅಂದೆ. ಹಂಗಂದರಿಯಾ? ಹಂಗಾರ ಸರಿ ಬಿಡಿ. ಇವ್ರು ನೇರವಾಗಿ ಏನು ಹೇಳಿದ್ರು ಅರ್ಥ ಆಗಲ್ಲ. ಚಂದನ್ ಅವರೇ, ಏನಾದ್ರೂ ಹೇಳಿದ್ರಿಯಾ? ಏನಿಲ್ಲ ಪುಟ್ಟಮಲ್ಲಿ ಅವರೇ, ಹೇಳ್ಬೇಕಾದ್ದನ್ನೆಲ್ಲ ಹೇಳಿದ್ದೀನಿ. ಇನ್ನು ಮುಂದೆ ನಿಮ್ಮ ಗೌಡ್ರನ್ನ ಹದ್ದು ಬಸ್ತಲ್ಲಿ ಇಟ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು. ಇಲ್ಲ ಅಂದ್ರೆ ನೀವು ಬಾಂಬೆ ಮಿಠಾಯಿ ತಿನ್ನೋದು ಗ್ಯಾರಂಟಿ. ಬ್ಯಾಡ ಬ್ಯಾಡ, ನಾನು ನಿಮ್ಗೆ ಹೇಳ್ದಂಗೆ ಕೇಳ್ತೀನಿ. ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ತಗೊಳ್ಳಿ, ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಪುಟ್ಮಲ್ಲಿ ಅವರೇ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ಮಾಧುರ ಅವರೇ. ನಮ್ಮ ಬಾಬಣ್ಣ ಏನಾದ್ರೂ ಕೊಡೋದಿರ್ಲಿ, ಅಮ್ಮೆ ಪುಟ್ಮಲ್ಲಿ ಹ್ಯಾಪಿ ಬರ್ಡೇ ಅಂತಾನು ಹೇಳಿಲ್ಲ. ನಮ್ಮವ್ವ ನಿನಗೇನಾದ್ರು ಹೇಳಿದ್ಲಾ? ಬಾಬಣ್ಣ ಹೇಳಿದ್ರು, ನಿಮ್ ತಲೆಯಲ್ಲಿ ಬರೀ ಜೇಡಿ ಮಾಡಿ ತುಂಬ್ಕೊಳ್ಳೋದೆ ಅಂತ.